ನಾಸಿಕ್ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್. ನಿಧಾ ಖಾನ್ HR ಮುಖ್ಯಸ್ಥೆ ಅಲ್ಲ, ನಿಜವಾದ ರಹಸ್ಯವನ್ನ ಬಹಿರಂಗಪಡಿಸಿದ ಕಂಪನಿ. ನಾಸಿಕ್ನಲ್ಲಿ TCS BPO ಕೇಂದ್ರದಲ್ಲಿ ನಡೆದ ಲವ್ ಜಿಹಾದ್ ಕೇಸ್ ದೇಶದಾದ್ಯಂತ ದೊಡ್ಡ ಚರ್ಚೆ ಆಗ್ತಾ ಇದೆ. IT ದಿಗ್ಗಜ ಕಂಪನಿಯಲ್ಲಿ ಮತಪರ ಮಾರ್ಪಾಡು, ಲೈಂಗಿಕ ವೇದನೆ ಮತ್ತು ಮಾನಸಿಕ ಹಿಂಸೆಯ ಆರೋಪಗಳು ಬೆಳಕಿಗೆ ಬಂದಿವೆ. ಈ ಪ್ರಕರಣದಲ್ಲಿ ಪ್ರಮುಖ ನಿಂದಿತೆ ನಿಧಾ ಖಾನ್ ಹೆಸರು ಸದ್ಯ ಎಲ್ಲಾ ಕಡೆ ಕೇಳಿಬರ್ತಾ ಇದೆ. ನಿಧಾ ಖಾನ್ TCS ನಲ್ಲಿ HR ಹೆಡ್ ಅಥವಾ ಮ್ಯಾನೇಜರ್ ಎಂದು ಆರಂಭದಲ್ಲಿ ವರದಿಯಾಗಿತ್ತು. ಆದ್ರೆ ಕಂಪನಿ ಇದನ್ನ ಸ್ಪಷ್ಟಪಡಿಸಿದೆ. ಅವಳು ಕೇವಲ ಟೆಲಿಕಾಲರ್ ಆಗಿ ಕೆಲಸ ಮಾಡ್ತಾ ಇದ್ಲು ಎಂದು TCS ಹೇಳಿದೆ. ಈ ವಿಷಯವು ಈಗ ಆಸಕ್ತಿಕರ ತಿರುವು ಪಡೆದುಕೊಂಡಿದೆ. ಇದೇ ವೇಳೆ ಈ ಕೇಸು ಕೇವಲ ಲೈಂಗಿಕ ವೇದನೆಗೆ ಮಾತ್ರ ಸೀಮಿತವಾಗಿಲ್ಲ. ಬಾಧಿತರ ವಾಗ್ಮೂಲಗಳ ಪ್ರಕಾರ ಇಲ್ಲಿ ಬಲವಂತದ ಮತ ಮಾರ್ಪಾಡು ಪ್ರಯತ್ನಗಳು, ಮಾನಸಿಕ ಹಿಂಸೆ ಮತ್ತು ಮತಪರ ಭಾವನೆಗಳನ್ನ ಗಾಯಗೊಳಿಸುವ ಕೃತ್ಯಗಳು ಜರುಗಿವೆ ಎಂದು ತಿಳಿದು ಬಂದಿದೆ. ನಿಧಾ ಖಾನ್ ಮಹಿಳಾ ಉದ್ಯೋಗಿಗಳಿಗೆ ಇಸ್ಲಾಮಿಕ್ ಸಂಪ್ರದಾಯಗಳ ಪ್ರಕಾರ ಉಡುಪು ಧರಿಸುವಂತೆ, ನಮಾಜ್ ಮಾಡುವಂತೆ ಮತ್ತು ಆಹಾರದ ಅಭ್ಯಾಸಗಳನ್ನ ಬದಲಾಯಿಸುವಂತೆ ಒತ್ತಡ ಹೇರುತ್ತಿದ್ದಳು ಎಂದು FIR ಅಲ್ಲಿ ಉಲ್ಲೇಖವಾಗಿದೆ. ಇನ್ನು ಪ್ರಾಥಮಿಕ ತನಿಖೆಯಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ರಚಿಸಿ ಕೆಲವು ಉದ್ಯೋಗಿಗಳನ್ನ ಟಾರ್ಗೆಟ್ ಮಾಡಿ ಈ ಕೃತ್ಯಗಳನ್ನು ನಡೆಸಲಾಗಿದೆ ಎಂಬುದು ಬಹಿರಂಗವಾಗಿದೆ. ಈ ಪ್ರಕರಣದಲ್ಲಿ ಪೊಲೀಸರು ಈಗಾಗಲೇ 7 ಮಂದಿಯನ್ನ ಬಂಧಿಸಿದ್ದಾರೆ. ಬಂಧಿತರಲ್ಲಿ 6 ಮಂದಿ ಪುರುಷರು ಮತ್ತು ಒಬ್ಬ ಮಹಿಳಾ ಆಪರೇಷನ್ಸ್ ಮ್ಯಾನೇಜರ್ ಸೇರಿದ್ದಾರೆ. ಬಂಧಿತರ ಪಟ್ಟಿಯಲ್ಲಿ ಡ್ಯಾನಿಶ್ ಶೇಖ್, ತಾಸಿಫ್ ಅಟಾರ್, ರಜಾ ಮೇಮನ್, ಶಾರುಖ್ ಖುರೇಶಿ, ಶಫಿ ಶೇಖ್ ಮತ್ತು ಆಸಿಫ್ ಅನ್ಸಾರಿ ಇದ್ದಾರೆ. ಈ ಎಲ್ಲರನ್ನೂ ಕಂಪನಿಯು ಈಗಾಗಲೇ ಅಮಾನತು ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.